ಪೂಜೆ ಮಾಡುವ ಸಂದರ್ಭದಲ್ಲಿ ಜಾರಿ ಬಿದ್ದು ಅರ್ಚಕ ಸಾವನ್ನಪ್ಪಿರುವಂತಹ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ. ಸೇಲಂನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅರ್ಚಕ ಸಾವನ್ನಪ್ಪಿರುವುದು ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಜಾರಿ ಬಿದ್ದು ಅರ್ಚಕ ಸಾವನ್ನಪ್ಪಿರುವಂತಹ ಘಟನೆ ತಮಿಳುನಾಡಿನ ನಾಮಕ್ಕಲ್ನಲ್ಲಿ ನಡೆದಿರುವಂತಹ ಘಟನೆ. ಸೇಲಂನ ಖಾಸಗಿ ಆಸ್ಪತ್ರೆಯಲ್ಲಿ ಅರ್ಚಕರನ್ನ ಅಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅರ್ಚಕರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ತಮಿಳುನಾಡಿನ ನಾಮಕ್ಕಲ್ನಲ್ಲಿ ಪೂಜೆ ಮಾಡಬೇಕಾದ್ರೆ ಈ ಒಂದು ಘಟನೆ ನಡೆದಿರೋದು. ಜಾರಿ ಬಿದ್ದು ಅರ್ಚಕ ಸಾವನ್ನಪ್ಪಿರೋದು. ಜಾರಿ ಬಿದ್ದ ಅರ್ಚಕನ ಹೆಸರು ವೆಂಕಟೇಶ್ ಅಂತ. ಅವರು ಪೂಜೆ ಮಾಡ್ತಿರ್ಬೇಕಾದ್ರೆ ಕಾಲ್ ಜಾರಿ ಬೀಳ್ತಾರೆ. ಆಗ ಅವರಿಗೆ ಏಟಾಗುತ್ತೆ. ನಂತರ ಅವ್ರನ್ನ ಸೇಲಂ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಯಶಸ್ವಿ ಆಗೋದಿಲ್ಲ. ಅದೇ ರೀತಿಯಾಗಿ ನಾಮಕ್ಕಲ್ನ ಆಂಜನೇಯ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಿರ್ತಾರೆ ಅವರು. 11 ಅಡಿ ಮೇಲಿಂದ ಬಿದ್ದು ಅರ್ಚಕ ವೆಂಕಟೇಶ್ ಅವರ ತಲೆಗೆ ತೀವ್ರವಾದಂತಹ ಪೆಟ್ಟಾಗಿರುತ್ತೆ. ಅದಾದ ನಂತರ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. 18 ಎತ್ತರದ ಆಂಜನೇಯನ ಮೂರ್ತಿಗೆ ಪೂಜೆ ಮಾಡಬೇಕಾದ್ರೆ ಕಾಲು ಜಾರಿ ಕೆಳಕ್ಕೆ ಬೀಳ್ತಾರೆ. ಅಲ್ಲಿನ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಬಿದ್ದ ನಂತರ ಉಳಿದಂತ ಅರ್ಚಕರು ನೀವೀಗ ನೋಡ್ತಿರುವಂತಹ ದೃಶ್ಯಗಳು. ಅವರು ಮಾಲೆಯನ್ನ ಹಾಕ್ತಿದ್ದಾರೆ. ತುಳಸಿಯ ಮಾಲೆಯನ್ನ ಹಾಕ್ತಿರುವಂತಹ ಸಂದರ್ಭದಲ್ಲಿ ಜಾರ್ತಾರೆ. ಬಹಳ ಭೀಕರವಾದಂತಹ ದೃಶ್ಯಗಳಿವು. ಯಾವ ರೀತಿಯಾಗಿ 18 ಅಡಿ ಎತ್ತರದ ಆಂಜನೇಯನಿಗೆ ಅವರು ಪೂಜೆಯನ್ನ ಮಾಡಬೇಕಾದ್ರೆ ಮಾಲಾರ್ಪಣೆ ಮಾಡಿ ನಂತರ ಅವರ ಲಯ ತಪ್ಪುತ್ತೆ. ಅದರಲ್ಲಿ ಕಾಲು ಜಾರುತ್ತೆ, ಬ್ಯಾಲೆನ್ಸ್ ತಪ್ಪುತ್ತೆ, ನಂತರ ಬಿದ್ದು ಹೋಗ್ತಾರೆ. ಪೊಲೀಸ್ ಠಾಣೆಯಲ್ಲೇ ಮಹಿಳೆ ಮೇಲೆ ಹಲ್ಲೆ ನಡೆಸಂತ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ ಇಂಪ್ಯಾಕ್ಟ್ ಆಗಿದೆ ವರದಿ. ಮಹಿಳೆಯರ ಮೇಲೆ ದರ್ಪ ತೋರಿದಂತ ಎಸ್ಐ ರೇಣುಕಯ್ಯನನ್ನ ಸಸ್ಪೆಂಡ್ ಮಾಡಲಾಗಿದೆ. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಂತ ಡಿಸಿಪಿ ಅಣ್ಣಾಮಲೈ ಸಸ್ಪೆಂಡ್ ಮಾಡಿರುವುದನ್ನು ಸ್ಪಷ್ಟಪಡಿಸಿದರು. ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಆಂಧ್ರ ಮೂಲದ ಮಹಿಳೆಯರು ಸಮಸ್ಯೆ ಬಗೆಹರಿಸಿ ಅಂತ ಠಾಣೆಗೆ ಹೋಗಿರ್ತಾರೆ. ಈ ವೇಳೆ ಮಹಿಳೆಯರ ಮೇಲೆ ಎಎಸ್ಐ ಹಲ್ಲೆ ನಡೆಸಿ ದರ್ಪ ತೋರಿದ್ರು. ಎಎಸ್ಐ ದರ್ಪದ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿತ್ತು. ನಂತರ ಅವರು ಸಸ್ಪೆಂಡ್ ಆಗಿರುವಂತಹ ಆದೇಶ ಅವರು ಬಿದ್ದಿದ್ದಾರೆ.